ಮಗನೇ ಮದಿಬಿಟ್ಟು ನಡೆವರೆ ಕುಂಕುಮದ ಕಟ್ಟಿ ಅಡರೆ ಸೊಗಸೆ ಸಿಂಹ ನಟನೆ ವೃಷಭಗೆ ಹಗೆ ಬಿಗುವರದರೆ ಬದುಕುವುದೇ ಮಗನೇ. ನೀವೊಬ್ಬ ಬುದ್ಧಿವಂತನ್ನು ತಿಳಿದುಕೊಂಡು ನಾನು ಮಣಿಪುರದ ಸಿಂಹಾಸನದ ಮೇಲೆ ಕೂರಿಸಿದವಳು. ಇವಾಗ ನನಗೆ ಅರ್ಥವಾಯ್ತು ಏನು ನಿನ್ನ ಈ ದೊಡ್ಡ ತಲೆಯಲ್ಲಿ ಬುದ್ಧಿನೇ ಇಲ್ಲ ಎಂಬ. ಯಾಕೆ? ನಮ್ಮ ಉದ್ಯಾನವನಕ್ಕೆ ಕುದುರೆ ಒಂದು ಬಂದಿದೆ. ಏನ್ ಮಾಡಿದೆ? ಕಟ್ಟಿದ್ದೇನೆ. ಯಾರು ಬಂದ ನಮ್ಮ ವಿರೋಧಿಗಳು ತಾನೆ. ಯಾರು? ಭಾರತ. ಅರ್ಜುನ ವಿರೋಧಿಸ್ತಾನ. ವಿರೋಧಿ ಪಕ್ಷ ಮುಖದ ಮೇಲೆ ಬಾರಿಸ್ತೀನಿ. ಮುಂದೆ ಪೆಟ್ಟು ನಿನಗೆ ಇದು ಕೊಡ್ಬೇಕು. ಅಲ್ಲೆಲ್ಲ ಹೊಟ್ಟೊಳಗೆ ಸೇರಿಸ್ತೀನಿ. ಯಾಕಮ್ಮ ಹೊರಗೆ ಹೋಗುದಿಲ್ಲ ಅಂತ ಎಲ್ಲ ಹೋಗಿ ಆಯ್ತು. ಯಾವುದನ್ನು ಸರಿಯಾಗಿ ಗಮನಿಸಿಕೊಳ್ಬೇಕು. ಈ ಅರ್ಜುನ ಬಗ್ಗೆ ಕೆಲವಷ್ಟು ಹಿನ್ನೆಲೆ ಎಂಬುದು ನಿನಗೆ ನಾನು ಮೊದಲೇ ಹೇಳಬೇಕಾಗಿತ್ತು. ಹೇಳುವ ಸನ್ನಿವೇಶಗಳಲ್ಲಿ ನನಗೆ ಒದಗಿ ಸಿಕ್ಕಲಿಲ್ಲ ಕಂದ. ಇಂದು ಹೇಳ್ತೇನೆ. ಕುದುರೆ ಬೆದಗರೆಯಾಗಿ ಬಂದಂತ ಅರ್ಜುನ ಅನ್ಯರಲ್ಲ, ಸಂಬಂಧ ನಿನಗೆ ತಂದೆ ಹೋಗಬೇಕು. ಮಾಡಿದ್ದು ತಪ್ಪಾಯಿತೆಂಬುದಾಗಿ ಈ ಪಾದಚರಣೆಗೆ ಬಿದ್ದು ವಂದಿಸಿಕೊಂಡೆ ತಾಯಿ. ಮಣಿಪುರಿಗೆ ಬಂದಿರುವಂತ ತುರುಗನ್ನು ನಾನು ಕಟ್ಟಿದ್ದೇನೆ. ಛತ್ರಿ ಬಂಧಕ್ಕಾಗಿ ಕಟ್ಟಿದ್ದೇನೆ. ತುರುಗದ ಹಣೆಯಲ್ಲಿ ಲೆಕ್ಕನಿದ್ದಿತ್ತು. ಬಲ ಇದ್ದರೂ ತುರುಗನ್ನು ಕಟ್ಟಬೇಕು, ಬಲಹೀನರಾದರೂ ಕಪ್ಪನ್ನು ಒಪ್ಪಿಸಿ ತುರಕ್ಕಾಗಿ ಸಿದ್ಧರಾಗಬೇಕೆಂಬುದಾಗಿ ನನ್ನ ತೋಳಿನಲ್ಲಿ ಬಲ ಇದ್ದ ಕಾರಣ ತುರುಗನ್ನು ನಾನು ಕಟ್ಟಿದ್ದೇನೆ ತಾಯಿ. ಒಂದ ತುರುಗ ಯಾರದು ಏನೆಂಬುದಾಗಿ ಸಂಪೂರ್ಣ ವಾಚಿಸಿದೆ. ಬಂದು ಹತ್ತದ ದೋಷದ ನಿವಾರಣೆಗಾಗಿ ಅಶ್ವಮೇಧ ಎಂಬುದಾಗಿ ಕೈಗೊಂಡಿದ್ದಾನೆ ಧರ್ಮರಾಯ. ತುರುಗ ಎಂಬುದು ದರೆ ಸಂಚಲಕ್ಕಾಗಿ ಬಿಟ್ಟಿದ್ದಾನೆ. ಎಲ್ಲ ದೇಶ ಸುತ್ತಿ ಬಂದು ಸೇರಿದ್ದು ನಮ್ಮದಾದ ಮಣಿಪುರ ನಗರ. ಮಣಿಪುರಕ್ಕೆ ಬಂದ ತುರುಗನ್ನು ನಾನು ಕಟ್ಟಿದ್ದೇನೆ. ಬೆಂಬಲಿಗಾಗಿ ಬಂದವನು ಮೂರು ಲೋಕದ ಗಂಡ ಪಾರ್ಥನಿಂದ ತಂದೆ ಎಂಬುದಾಗಿ ಆಡುತ್ತಿದ್ದೀರಿ. ಅರಿಯದೆ ಮಾಡಿದ ಅಪರಾಧ ಕಲಿತಂದು ಪರಿಹಾರ ತಾನೆ. ಮಾಡಿದ್ದು ತಪ್ಪಾಯಿತೆಂಬುದಾಗಿ ನೇರವಾಗಿ ಹಸ್ತಿನಾವತಿ ತನಕ ಹೋಗುತ್ತೇನೆ. ಕಪ್ಪವನ್ನು ಒಪ್ಪಿಸುತ್ತೇನೆ, ತುರಗವನ್ನು ಬಿಡುತ್ತೇನೆ. ಮಗ ಎಂಬುದಾಗಿ ಒಪ್ಪಿಕೊಂಡರೆ ಆಯಿತು. ಒಪ್ಪಿಕೊಂಡಂತ ಆದ್ರೆ ಆ ಪಾರ್ಥನ ವಿಜೃಂಭಣೆಯಿಂದ ಮಣಿಪುರಿಗೆ ಕರೆತರುತ್ತೇನೆ. ಕಂಡನ ಗೋವಿಂದನ ಗೋವಿಂದನ